ಕಾಣಿಕೆಗಳ ಬಗ್ಗೆ ಸತ್ಯವೇದ ಏನು ಹೇಳುತ್ತದೆ? ಪಾಸ್ಟರ್ಗಳು ಪದೇ ಪದೇ ಕಾಣಿಕೆ ಕೇಳುವುದು ಸರಿಯೇ? ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಇಂದು ನಾವು ಸಭೆಗಳಲ್ಲಿ ಚರ್ಚೆಯಾಗುವ ಅತಿ ದೊಡ್ಡ ವಿಷಯದ ಬಗ್ಗೆ ಮಾತನಾಡೋಣ. ಅನೇಕ ವಿಶ್ವಾಸಿಗಳ ಮನಸ್ಸಿನಲ್ಲಿರುವ ಪ್ರಶ್ನೆ ಇದು. ನಾವು ಶಕ್ತಿಯ ಮೀರಿ ಕಾಣಿಕೆ ನೀಡುತ್ತಿದ್ದರೂ ದೈವ ಸೇವಕರು ಅಥವಾ ಪಾಸ್ಟರ್ಗಳು ಪದೇ ಪದೇ ಕಾಣಿಕೆ ಕೊಡಿ ಎಂದು ಯಾಕೆ ಕೇಳುತ್ತಾರೆ? ಇದು ಸತ್ಯವೇದದ ಪ್ರಕಾರ ಸರಿಯೇ? ಇಂದು ನಾವು ಈ ವಿಷಯದ ಬಗ್ಗೆ ಮುಚ್ಚುಮರೆ ಇಲ್ಲದೆ ಸತ್ಯವೇದದ ವಚನಗಳ ಬೆಳಕಿನಲ್ಲಿ ಅಧ್ಯಯನ ಮಾಡೋಣ. ಭಾಗ 1. ಕಾಣಿಕೆ ಯಾಕೆ ಅಗತ್ಯ? ಮೊದಲನೆಯದಾಗಿ, ಸಭೆಗೆ ಕಾಣಿಕೆ ಅಥವಾ ದಶಮಾಂಶ ಯಾಕೆ ಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಸಭೆಯ ನಿರ್ವಹಣೆ. ಸಭೆಯ ಕಟ್ಟಡದ ಬಾಡಿಗೆ, ಕರೆಂಟ್ ಬಿಲ್ ಮತ್ತು ಇತರ ಸೌಲಭ್ಯಗಳಿಗಾಗಿ ಹಣದ ಅಗತ್ಯವಿರುತ್ತದೆ. ದೇವಸೇವಕರ ಜೀವನೋಪಾಯ. 1 ಕೊರಿಂಥದವರಿಗೆ 9:14 ಹೇಳಿರುವಂತೆ ಸುವಾರ್ತೆಯನ್ನು ಸಾರುವವರು ಸುವಾರ್ತೆಯಿಂದಲೇ ಜೀವಿಸಬೇಕೆಂದು ಕರ್ತನು ನೇಮಿಸಿದ್ದಾನೆ. ಸೇವೆಯ ವಿಸ್ತರಣೆ. ಬಡವರಿಗೆ ಸಹಾಯ ಮಾಡುವುದು, ಸುವಾರ್ತೆ ಸಾರುವುದು ಮತ್ತು ಮಿಷನರಿ ಕಾರ್ಯಗಳಿಗೆ ಹಣಕಾಸಿನ ಬೆಂಬಲ ಬೇಕು. ಮುಖ್ಯ ಅಂಶ: ನಿಮ್ಮ ಕಾಣಿಕೆ ಕೇವಲ ಒಬ್ಬ ವ್ಯಕ್ತಿಗಲ್ಲ, ಅದು ದೇವರ ರಾಜ್ಯದ ಕೆಲಸಕ್ಕೆ ನೀಡುವ ಹೂಡಿಕೆ. ಭಾಗ 2. ಸತ್ಯವೇದವು ಕಾಣಿಕೆಯ ಬಗ್ಗೆ ಏನು ಹೇಳುತ್ತದೆ? ದೇವರು ನಮ್ಮಿಂದ ಹಣವನ್ನಲ್ಲ, ನಮ್ಮ ಹೃದಯವನ್ನು ಬಯಸುತ್ತಾನೆ. ಸತ್ಯವೇದದಲ್ಲಿ ಕಾಣಿಕೆಯ ಬಗ್ಗೆ ಕೆಲವು ಮೂಲ ತತ್ವಗಳಿವೆ. 1. ಮನಪೂರ್ವಕವಾಗಿ ನೀಡಬೇಕು. 2 ಕೊರಿಂಥದವರಿಗೆ 9:7 ಪ್ರತಿಯೊಬ್ಬನು ಬಲವಂತದಿಂದಲ್ಲದೆ ಇಲ್ಲವೇ ವಿಷಾದದಿಂದಲ್ಲದೆ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ಸಂತೋಷವಾಗಿ ಕೊಡುವವನನ್ನು ದೇವರು ಪ್ರೀತಿಸುತ್ತಾನೆ. ಇಲ್ಲಿ ಬಲವಂತ ಇರಬಾರದು ಎಂಬುದು ಸ್ಪಷ್ಟವಾಗಿದೆ. 2. ಗುಪ್ತವಾಗಿರಲಿ. ಮತ್ತಾಯ 6:3-4 ನಿಮ್ಮ ಬಲಗೈ ಕೊಡುವುದು ಎಡಗೈಗೆ ತಿಳಿಯಬಾರದು, ಅಂದರೆ ಪ್ರದರ್ಶನಕ್ಕಾಗಿ ಕೊಡಬಾರದು. 3. ನಂಬಿಗಸ್ತಿಕೆ. ಮಲಾಕಿಯ 3:10 ಇದು ಹಳೆಯ ಒಡಂಬಡಿಕೆ ದಶಮಾಂಶದ ಬಗ್ಗೆ ಹೇಳುತ್ತದೆ. ಸಭೆಯನ್ನು ನಡೆಸಲು ಇದು ಒಂದು ಪದ್ಧತಿಯಾಗಿದೆ. ಭಾಗ 3. ಪಾಸ್ಟರ್ಗಳು ಪದೇ ಪದೇ ಕೇಳಲು ಕಾರಣವೇನು? ಈಗ ಮುಖ್ಯ ಪ್ರಶ್ನೆಗೆ ಬರೋಣ. ಯಾಕೆ ಪದೇ ಪದೇ ಕೇಳುತ್ತಾರೆ? ಪಾರದರ್ಶಕತೆಯ ಕೊರತೆ. ಕೆಲವು ಸಭೆಗಳಲ್ಲಿ ಬಜೆಟ್ ಸರಿಯಾಗಿ ಇರುವುದಿಲ್ಲ, ಹಾಗಾಗಿ ಪದೇ ಪದೇ ಕೇಳುವ ಸಂದರ್ಭ ಬರಬಹುದು. ಅತಿಯಾದ ಆಸೆ. ಕೆಲವು ಸಂದರ್ಭಗಳಲ್ಲಿ ಇದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಎಲ್ಲರೂ ಅಲ್ಲದಿದ್ದರೂ ಕೆಲವು ಸೇವಕರು ಹಣವನ್ನೇ ಪ್ರಧಾನವಾಗಿ ಮಾಡಿಕೊಂಡಿದ್ದಾರೆ. ಸತ್ಯವೇದವು ಇವರ ಬಗ್ಗೆಯೂ ಎಚ್ಚರಿಸುತ್ತದೆ. 1 ತಿಮೋಥೆಯವರಿಗೆ 6:10 ಹಣದ ಆಸೆ ಎಲ್ಲ ಕೆಡುಕಿಗೆ ಮೂಲ. ಅಗತ್ಯದ ಒತ್ತಡ. ಸಭೆಯ ಸಾಲಗಳು ಅಥವಾ ದೊಡ್ಡ ಯೋಜನೆಗಳಿದ್ದಾಗ ಪಾಸ್ಟರ್ಗಳು ವಿಶ್ವಾಸಿಗಳ ಮೇಲೆ ಒತ್ತಡ ಹೇರಬಹುದು. ವಿಶ್ವಾಸಿಗಳಾಗಿ ನಿಮ್ಮ ಕರ್ತವ್ಯ. ನೀವು ಕೊಡುವ ಹಣ ಎಲ್ಲಿಗೆ ಹೋಗುತ್ತಿದೆ ಎಂದು ನೀವು ಕೇಳುವ ಹಕ್ಕು ನಿಮಗಿದೆ. ಸಭೆಯ ಆರ್ಥಿಕ ಪಾರದರ್ಶಕತೆ ಹೊಂದಿರಬೇಕು. ಭಾಗ 4. ವಿಶ್ವಾಸಿಗಳಾಗಿ ನಾವು ಏನು ಮಾಡಬೇಕು? ನಿಮಗೆ ಅಸಮಾಧಾನವಾಗುತ್ತಿದ್ದರೆ ಈ ಕೆಳಗಿನವುಗಳನ್ನು ಗಮನಿಸಿ. 1. ಪ್ರಾರ್ಥಿಸಿ ಕೊಡಿ. ನೀವು ಕೊಡುತ್ತಿರುವುದು ದೇವರಿಗೆ, ಮನುಷ್ಯನಿಗಲ್ಲ. ನೀವು ಪ್ರಾರ್ಥಿಸಿ ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ಕೊಡಿ. 2. ಒತ್ತಡಕ್ಕೆ ಮಣಿಯಬೇಡಿ. ಯಾರೋ ಒಬ್ಬರು ಪದೇ ಪದೇ ಕೇಳುತ್ತಾರೆ ಎಂಬ ಕಾರಣಕ್ಕೆ ಸಾಲ ಮಾಡಿ ಅಥವಾ ಸಂಕಟದಿಂದ ಕೊಡಬೇಡಿ. 3. ವಿವೇಚನೆ ಇರಲಿ. ನೀವು ನೀಡುವ ಸಭೆಯಲ್ಲಿ ಹಣದ ದುರುಪಯೋಗವಾಗುತ್ತಿದೆ ಎಂದು ನಿಮಗೆ ದೃಢವಾಗಿ ತಿಳಿದರೆ ಆ ಬಗ್ಗೆ ಸಭೆಯ ಹಿರಿಯರ ಜೊತೆ ಮಾತನಾಡಿ. ಕೊನೆಯದಾಗಿ, ದೇವರು ನಿಮ್ಮ ಕಾಣಿಕೆಯ ಮೊತ್ತವನ್ನಲ್ಲ, ನಿಮ್ಮ ಮನಸ್ಸನ್ನು ನೋಡುತ್ತಾನೆ. ಬಡ ವಿಧವೆಯು ಕೊಟ್ಟ 2 ಕಾಸು ಶ್ರೀಮಂತರು ಕೊಟ್ಟ ಸಾವಿರಾರು ರೂಪಾಯಿಗಳಿಗಿಂತ ದೇವರಿಗೆ ದೊಡ್ಡದಾಗಿತ್ತು. ಪಾಸ್ಟರ್ಗಳು ಕೇಳುವುದು ಅವರ ಜವಾಬ್ದಾರಿಯಾಗಿರಬಹುದು, ಆದರೆ ಕೊಡಬೇಕೋ ಬೇಡವೋ ಎಂಬುದು ನಿಮ್ಮ ಮತ್ತು ದೇವರ ನಡುವಿನ ವಿಷಯ.
ಪ್ರೀತಿಯಿಂದ ಕೊಡಿ, ದೇವರಿಗಾಗಿ ಕೊಡಿ, ಆದರೆ ಸತ್ಯವನ್ನು ತಿಳಿದು ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.